ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕಾರಣ ತಾರಕಕ್ಕೇರಿರುವ ಬೆನ್ನಲ್ಲೇ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಿಜೆಪಿಯಲ್ಲಿ ಬಣ ರಾಜಕೀಯಕ್ಕೆ ಇವತ್ತೇನೆ ತೆರೆ ಬೀಳುತ್ತಾ, ಕೋರ್ ಕಮಿಟಿ ಸಭೆಯಲ್ಲಿ ಸಂಧಾನವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಕೆಲವು ಕ್ಷಣಗಳಲ್ಲಿ ಬಿಜೆಪಿಯ ರಾಜ್ಯ ಕೋರ್ ಕಮಿಟಿ ಮೀಟಿಂಗ್ ಆರಂಭ ಆಗುತ್ತೆ. ಈ ಕೋರ್ ಕಮಿಟಿ ಸಭೆಯಲ್ಲಿ ಭಿನ್ನಮತದ ಬಗ್ಗೆ ಮಹತ್ವದ ಚರ್ಚೆ ಆಗುವಂತಹ ಸಾಧ್ಯತೆ. ಈ ಮಧ್ಯೆ ವಿಜಯೇಂದ್ರ ಬಣದ ಮುಖಂಡರಿಗೆ ದೆಹಲಿಗೆ ಆಹ್ವಾನ. ದೆಹಲಿಗೆ ಬರುವಂತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬುಲಾವನ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಇವತ್ತೇನೆ ಬಣ ರಾಜಕಾರಣಕ್ಕೆ ತೆರೆ ಬೀಳುತ್ತಾ ಅನ್ನುವಂತಹ ಕುತೂಹಲ. ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಲಿಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಿತ್ತು. ಬಟ್ ಬಣ ರಾಜಕಾರಣವನ್ನು ಶಮನಗೊಳಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳು. ಈಗಾಗಲೇ ವಿಜಯೇಂದ್ರ ದೆಹಲಿಗೆ ಹೋಗಿ ಬಂದರು, ಯತ್ನಾಳ್ ಟೀಮ್ ದೆಹಲಿಗೆ ಹೋಗಿ ಬಂತು. ಈ ಬೆನ್ನಲ್ಲೇ ರಾಜ್ಯ ಬಿಜೆಪಿಯ ಉಸ್ತುವಾರಿ ಈಗ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಅವರ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಇದರ ನಡುವೆ ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇರುವಂಥದ್ದು. ಈ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಬಣ ಸಂಘರ್ಷಕ್ಕೆ, ಆಂತರಿಕ ಸಂಘರ್ಷಕ್ಕೆ ಯಾವ ರೀತಿಯ ಮದ್ದನ್ನು ಅರಿಯುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನೋದು ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಈಗಾಗಲೇ BS ಯಡಿಯೂರಪ್ಪನವರು ಯತ್ನಾಳ್ ಬಗ್ಗೆ ಸಾಫ್ಟ್ ಕಾರ್ನರ್ ಕೂಡ ಆಗಿದ್ದಾರೆ. ಅದರ ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಕುತೂಹಲ ಕಾರಣವಾಗ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಆರಂಭ ಆಗುತ್ತೆ. ಈ ಮೀಟಿಂಗ್ ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾರಣ ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷ, ಆಂತರಿಕ ಯುದ್ಧ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇರುವಂಥದ್ದು. ಈ ಬೆನ್ನಲ್ಲೇ ನಡೀತಾ ಇರುವಂತಹ ಸಭೆ ಇದು. 5 ಜನ ಬಾಣಂತಿಯರು ಸತ್ತಿದ್ದಾರೆ. ಕಳೆದ ಕೆಲವು ತಿಂಗಳುಗಳಲ್ಲಿ ನವಜಾತ ಶಿಶುಗಳ ಮರಣದ ಸಂಖ್ಯೆಯೂ ಜಾಸ್ತಿಯಾಗಿದೆ. ಬಾಣಂತಿಯರ ಸಾವಿನ ಸಂಖ್ಯೆಯೂ ಜಾಸ್ತಿಯಾಗಿದೆ. ಇದಂತೂ ಸಿರೀಸ್ದಲ್ಲಿ 5 ಜನ. ಇಲ್ಲಿ ಸೈಲೆಂಟು ವೈಲೆಂಟು ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ, ಎಲ್ಲವೂ ನೋಡ್ಕೊಳ್ತಾರೆ. ಈಗ ನಾವೆಲ್ಲಕ್ಕೂ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ, ಬಹಿರಂಗವಾಗಿ ಯಾವುದೂ ಮಾತಾಡಲ್ಲ. 4 ಗೋಡೆಗಳ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಚರ್ಚೆ ಮಾಡಿದ್ವಿ. ನಮಗೆ ಭಾಳ ಸಮಾಧಾನ ತಂದಿದೆ. ಅವ್ರ ಜೊತೆ ಚರ್ಚೆ ಮಾಡಿದ್ದು ಸಮಾಧಾನ ತಂದಿದೆ. ಇದ್ರ ಜೊತೆಗೆ ದೆಹಲಿಗೆ ತೆರಳಿ ಕೆಲವು ಪ್ರಮುಖರು, ಒಂದು 10 ಜನ ಪ್ರಮುಖರು ತೆರಳಿ ನಮ್ಮ ಭಾವನೆಗಳಲ್ಲ, ಈ ರಾಜ್ಯದ ಕಾರ್ಯಕರ್ತರ, ಮುಖಂಡರ, ಪ್ರಜ್ಞಾವಂತ ಮತದಾರರ ಭಾವನೆಗಳನ್ನು ನಾವು ಈಗಾಗಲೇ ಮನವರಿಕೆ ಮಾಡಿಬಿಟ್ಟು ಡೆಲ್ಲಿಲಿ ಹೋಗಿ ನಮ್ಮ ನಾಯಕರು ಭೇಟಿ ಮಾಡಿ ಮನವರಿಕೆ ಮಾಡಿಕೊಡ್ತೀವಿ. ಸಮಯ ನಿಗದಿ ಮಾಡಿಲ್ಲ, ಸಮಯ ನಿಗದಿ ಮಾಡಿ ಮಾಧ್ಯಮ ಸ್ನೇಹಿತರೆ ನಿಮಗೆ ತಿಳಿಸ್ತೀವಿ. ಧನ್ಯವಾದಗಳು. ಇಲ್ಲಿ ಸೈಲೆಂಟು ವೈಲೆಂಟು ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ, ಎಲ್ಲವೂ ನೋಡ್ಕೊಳ್ತಾರೆ. ಈಗ ನಾವೆಲ್ಲಕ್ಕೂ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ, ಬಹಿರಂಗವಾಗಿ ಯಾವುದೂ ಮಾತಾಡಲ್ಲ. 4 ಗೋಡೆಗಳ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಚರ್ಚೆ ಮಾಡಿದ್ವಿ. ನಮಗೆ ಭಾಳ ಸಮಾಧಾನ ತಂದಿದೆ. ಅವ್ರ ಜೊತೆ ಚರ್ಚೆ ಮಾಡಿದ್ದು ಸಮಾಧಾನ ತಂದಿದೆ. ಇದ್ರ ಜೊತೆಗೆ ದೆಹಲಿಗೆ ತೆರಳಿ ಕೆಲವು ಪ್ರಮುಖರು, ಒಂದು 10 ಜನ ಪ್ರಮುಖರು ತೆರಳಿ ನಮ್ಮ ಭಾವನೆಗಳಲ್ಲ, ಈ ರಾಜ್ಯದ ಕಾರ್ಯಕರ್ತರ, ಮುಖಂಡರ, ಪ್ರಜ್ಞಾವಂತ